Hi, hello everyone. Welcome back to my channel Smita's Life Journey. ನಾನಿವತ್ತು ಗೌರಿ ಹಬ್ಬದ ಪ್ರಯುಕ್ತ ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಮಮ್ಮಿಗೆ, ನಮ್ಮ ಅಕ್ಕಂಗೆ, ನನ್ನ ತಂಗಿಗೆ ಅವ್ರಿಗೆಲ್ರಿಗೂ ಕುಂಕುಮ ಕೊಟ್ಬಿಟ್ಟು ಬರೋಣ ಅಂತ ಹೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಹೋಗೋಣ. ಆಕ್ಚುಲಿ ನಾನಿವತ್ತು ಹೊರಡೋದ್ ಸ್ವಲ್ಪ ಲೇಟ್ ಆಯ್ತು. ರೀಸನ್ ಏನಪ್ಪಾ ಅಂದ್ರೆ ನಮ್ಮ ಅಕ್ಕ ವರ್ಕಿಂಗ್ ವುಮೆನ್. ಸೊ ಅವಳು ಆಫೀಸ್ ಎಲ್ಲ ಮುಗಿಸ್ಕೊಂಡು ಹೊರಡಕ್ಕೆ ನೈಟ್ 8-8:30 ಆಗ್ಬಿಡುತ್ತೆ. ನಾವ್ ಅದಕ್ಕೆ ನೈಟ್ ಎಲ್ರು ಊಟದ ಟೈಮ್ಗೆ ಮಮ್ಮಿ ಮನೇಲೆ ಸಿಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ನಾವ್ ಬರೋದ್ ಗೊತ್ತಾಗಿ ನನ್ ತಂಗಿ ಮತ್ತೆ ನಮ್ಮ ಮಮ್ಮಿ ಇಬ್ರು ಸೇರ್ಕೊಂಡು ಒಳ್ಳೆ ಅಡ್ಗೆ ಪ್ರಿಪೇರ್ ಮಾಡಿದ್ರು. ನಿಮಗ್ ಗೊತ್ತಾ ನಮ್ಮ ಮಮ್ಮಿ ಒತ್ಶಾವ್ಗೆ ಎಷ್ಟ್ ಚೆನ್ನಾಗ್ ಮಾಡ್ತಾರೆ ಅಂತ? ಇವತ್ ಊಟಕ್ಕೆ ಅದೇನೆ ಸ್ಪೆಷಲ್. ಅದ್ರ ಜೊತೆಗೆ ಟೊಮೆಟೊ ಬಾತು, ಚಳಿ ಬೇರೆ ಇತ್ತು. ಬಿಸಿ ಬಿಸಿ ಬೋಂಡ ಮಾಡಿದ್ರು. ನಾವೆಲ್ರೂ ಮಾತಾಡ್ತಾ ಕುತ್ಕೊಂಡ್ರೆ ಹೊರಡೋದ್ ಲೇಟ್ ಆಗತ್ತೆ ಅಂತ ಫಸ್ಟ್ ಊಟ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ನಮ್ ಖುಷಿ ಪರ್ವಿ ಇಬ್ರುನು ನಮ್ ತಂಗಿ ಮಕ್ಳಿಗೆ ಅವ್ರು ತಂದಿರೋ ಗಿಫ್ಟ್ ನ ಅರ್ಶಿನ ಕುಂಕುಮ ಜೊತೆಗೆ ಪ್ರೆಸೆಂಟ್ ಮಾಡಿದ್ರು. ಅದಾಗಿದ ತಕ್ಷಣ ನಾನು ನಮ್ಮ ಅಕ್ಕಂಗೆ ಮತ್ತೆ ನನ್ನ ತಂಗಿಗಿಬ್ರಿಗೂ ಅರ್ಶಿನ ಕುಂಕುಮ ಕೊಟ್ಟೆ. ಜೊತೆಗೆ ನಮ್ಮ ಮಮ್ಮಿಗೂ ಕೂಡ ಅರ್ಶಿನ ಕುಂಕುಮ ಕೊಟ್ಟು ನಮ್ ತಂದೆ ತಾಯಿ ಇಬ್ರದು ಆಶೀರ್ವಾದ ತಗೊಂಡೆ. ನೋಡಿ, ಈಗ ನನ್ ಟರ್ನ್ ಅಂತೂ ಆಯ್ತು. ಇವಾಗ ಅದೇ ತರ ನನ್ ತಂಗಿ ಕೂಡ ನನ್ಗೆ, ನಮ್ಮ ಅಕ್ಕಂಗೆ, ನಮ್ಮ ಮಮ್ಮಿಗೆ ಎಲ್ರಿಗೂ ಕೂಡ ಅರ್ಶಿನ ಕುಂಕುಮ ಕೊಡ್ತಿದ್ದಾಳೆ.
ಇವಾಗ ನಮ್ಮ ಅಕ್ಕನ್ ಸರ್ದಿ. ಅವಳು ಕೂಡ ನಮ್ಮೆಲ್ರಿಗೂ ಅರ್ಶನ ಕುಂಕುಮ ಕೊಟ್ಟಿ ಒಳ್ಳೇದಾಗ್ಲಿ ಅಂತ ಹರ್ಸದ್ಲು. ಈ ಸತಿ ಕೋ ಇನ್ಸಿಡೆನ್ಸ್ ಏನಪ್ಪಾ ಅಂದ್ರೆ, ನಾವ್ ಯಾರು ಕೂಡ ಯಾರಿಗೂ ಗಿಫ್ಟೇ ತಂದಿರ್ಲಿಲ್ಲ. ಪ್ಲಾನ್ ಮಾಡ್ದಿರೇನೆ ಎಲ್ರು ಕೂಡ ಅಮೌಂಟ್ ಕೊಡೋಣ ಅಂತ ಫಿಕ್ಸ್ ಆಗಿದ್ವಿ. ನಮ್ ಕಡೆ ಬಾಗಣ ಕೊಡೋ ಶಾಸ್ತ್ರ ಅಂತೂ ಇಲ್ಲ. ಆದ್ರೆ ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಅರ್ಶನ ಕುಂಕುಮ ಮೂಲಕ ಏನಾದ್ರೂ ಗಿಫ್ಟ್ ಅಂದ್ರೆ ಬಟ್ಟೆನೋ ಇಲ್ಲ ಏನಾದ್ರೂ ಸಮ್ ಅಮೌಂಟ್ ಅಂತ ಕೊಡ್ತೀವಿ. ಅವ್ರಿಗೆ ಏನ್ ಇಷ್ಟ ಆಗತ್ತೋ ಅವ್ರ ತಗೊಂಡ್ಲಿ ಅಂತ ಅವಾಗಿಂದನೂ ನಾವ್ ಇದೇ ತರ ಮಾಡ್ಕೊಂತ ಬಂದಿದೀವಿ. ನನ್ ತವ್ರ ಮನೇಲಿ ಏನಪ್ಪಾ ವಿಶೇಷ ಅಂದ್ರೆ, ಗೌರಿ ಹಬ್ಬ ಇರಕ್ ಒಂದ್ ವಾರಕ್ ಮುಂಚೆನೆ ನಮ್ಮನ್ನೆಲ್ಲ ಮನೆಗ್ ಕರೆದು ನಾವ್ 3 ಜನ ಹೆಣ್ಮಕ್ಳಿಗೆ ಮತ್ತೆ ಮೊಮ್ಮಕ್ಳಿಗೆ ಹಬ್ಬಕ್ ಬಟ್ಟೆ ತಗೊಳ್ಳಿ ಅಂತ ಎಲ್ರಿಗೂ ಕೂಡ ದುಡ್ಡು ಕೊಟ್ಬಿಡ್ತಾರೆ. ಇದನ್ನ ನಮ್ಮ ಅಪ್ಪ ಅಮ್ಮ ನಮ್ಮ ಅಕ್ಕ ಮದ್ವೆ ಆದ್ಲಲ್ಲ ಅವಾಗಿಂದನೂ ರೂಢಿ ಮಾಡ್ಕೊಂತ ಬಂದಿದ್ದಾರೆ. ನೀವೆಲ್ಲ ನನ್ ತವ್ರ ಮನೆ ವ್ಲಾಗ್ ನ ನೋಡಿದ್ರೆ, ನಮ್ಮ ಮಮ್ಮಿ ಮನೆ ಹತ್ರನೇ ನಮ್ ದೊಡ್ಡಮ್ಮವ್ರ ಮನೆ ಇರೋದು. ನಮ್ ದೊಡ್ಡಮ್ಮ ಅಂದ್ರೆ ನಮ್ಮ ಮಮ್ಮಿಯವ್ರ ಅಕ್ಕ. ನಾವ್ ಅಲ್ಲೂ ಕೂಡ ಹೋಗಿ ನಮ್ ದೊಡ್ಡಮ್ಮಂಗೆ, ನಮ್ಮ ಅಕ್ಕಂಗೆ, ನಮ್ಮ ಅಕ್ಕನ್ ಮಗಳಿಗೆ ಕುಂಕುಮ ಕೊಟ್ಬಿಟ್ ಬಂದ್ವಿ. ನಮ್ ದೊಡ್ಡಮ್ಮ ಕೂಡ ಅಷ್ಟೇನೆ. ಅವರು ಪ್ರತಿ ಗೌರಿ ಹಬ್ಬಕ್ಕೂ ನಮ್ ಮನೆಗೆ ಬಂದು ಕುಂಕುಮ ಕೊಟ್ಬಿಟ್ ಹೋಗ್ತಾರೆ. ನಾವೆಲ್ಲ ಈ ಶಾಸ್ತ್ರಗಳು ಕಲ್ತಿದ್ದು ನಮ್ ಮಮ್ಮಿ, ನಮ್ ದೊಡ್ಡಮ್ಮ ಇವರೆಲ್ಲ ಏನ್ ಹೇಳ್ಕೊಟ್ಟಿದ್ದಾರೋ ಅದನ್ನೇ ನಾವು ಕೂಡ ಮುಂದುವರ್ಸ್ತಾ ಇದ್ದೀವಿ. ಮುಂದಕ್ಕೆ ನಮ್ಮ ಮಕ್ಳುಗಳು.
ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊತ್ತನ ಆಗ್ಲಿ, ಎಷ್ಟು ದೂರ ಆದ್ರೂ ಇರ್ಲಿ, ತವ್ರ ಮನೆ ಅಂದ್ರೆ ಎಷ್ಟು ನಮ್ ಮನ್ಸ್ ಎಳೆಯುತ್ತಲ್ವಾ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನ್ ನಿಮ್ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.